ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಒತ್ತಾಯಿಸಿ ರಾಜ್ಯ ಯುವ ಕಾಂಗ್ರೆಸ್ ಹಮ್ಮಿಕೊಂಡಿರುವ ಕಿಸಾನ್ ಆಕ್ರೋಶ ಪಾದಯಾತ್ರೆ 4ನೇ ದಿನಕ್ಕೆ ಕಾಲಿಟ್ಟಿದೆ. 4ನೇ ದಿನವಾದ ಇಂದು ಕಲ್ಲೂರು ಗ್ರಾಮದಿಂದ ಪಾದಯಾತ್ರೆ ಆರಂಭವಾಗಿದ್ದು, ಇವತ್ತು ರಾತ್ರಿ ರಾಯಚೂರು ತಾಲೂಕಿನ 7 ಮೈಲ್ ಕ್ರಾಸ್ನಲ್ಲಿ ಕಾರ್ಯಕರ್ತರು ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ 7 ಮೈಲ್ ಕ್ರಾಸ್ನಿಂದ ಹೊರಟು ಮಧ್ಯಾಹ್ನ ರಾಯಚೂರಿನಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಪಾದಯಾತ್ರೆ ಸಮಾರೋಪಗೊಳ್ಳಲಿದೆ. ಸಮಾರೋಪ ಸಮಾರಂಭಕ್ಕೆ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಆಗಮಿಸಲಿದ್ದು, ಲಕ್ಷಾಂತರ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ. ಬೈಕಿನ ವಾಹನಕ್ಕೆ ದಯವಿಟ್ಟು ಎಲ್ಲ ಕಾರ್ಯಕರ್ತರು ದಾರಿಯನ್ನು ಮಾಡಿಕೊಡಬೇಕು. ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಒತ್ತಾಯಿಸಿ ರಾಜ್ಯ ಯುವ ಕಾಂಗ್ರೆಸ್ ಹಮ್ಮಿಕೊಂಡಿರುವಂತಹ ಕಿಸಾನ್ ಆಕ್ರೋಶ ಪಾದಯಾತ್ರೆ 4ನೇ ದಿನಕ್ಕೆ ಇವತ್ತು ಕಾಲಿಟ್ಟಿದೆ. 4ನೇ ದಿನ ಕೂಡ ಯಶಸ್ವಿಯಾಗಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. 4 ದಿನವಾದ ಇವತ್ತು ಕಲ್ಲೂರು ಗ್ರಾಮದಿಂದ ಪಾದಯಾತ್ರೆ ಆರಂಭವಾಗಿದೆ. ಇನ್ನು ಇವತ್ತು ರಾತ್ರಿ ರಾಯಚೂರು ತಾಲೂಕಿನ 7 ಮೈಲ್ ಕ್ರಾಸ್ನಲ್ಲಿ ಕಾರ್ಯಕರ್ತರು ವಾಸ್ತವ್ಯವನ್ನು ಹೂಡುತ್ತಾರೆ. ನಂತರ ನಾಳೆ 7 ಮೈಲ್ ಕ್ರಾಸ್ನಿಂದ ಹೊರಟು ಮಧ್ಯಾಹ್ನ ರಾಯಚೂರಿನಲ್ಲಿ ನಡೆಯಲಿರುವ ಸಮಾವೇಶದಲ್ಲೂ ಕೂಡ ಇವರು ಭಾಗವಹಿಸುತ್ತಾರೆ. ಜೊತೆಗೆ ಆ ಒಂದು ಪಾದಯಾತ್ರೆ ನಾಳೆ ಆ ಸಮಾವೇಶದ ಮುಖಾಂತರ ಸಮಾರೋಪಗೊಳ್ಳಲಿದೆ. ಸಮಾರೋಪ ಸಮಾರಂಭಕ್ಕೆ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಆಗಮಿಸಲಿದ್ದು, ಲಕ್ಷಾಂತರ ಮಂದಿ ಭಾಗವಹಿಸುವ ನಿರೀಕ್ಷೆ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಭೀಮರಾಯ್ ಹದಿನಾಳ್. ಭೀಮರಾಯ್, ಈಗ ಪಾದಯಾತ್ರೆ ಯಾವ ಒಂದು ಭಾಗದಲ್ಲಿದೆ, ಜೊತೆಗೆ ಎಷ್ಟರ ಮಟ್ಟಿಗೆ ಯಶಸ್ಸನ್ನ ಕಾಣ್ತಾ ಇದೆ ಈ ನಡೆಸ್ತಾ ಇರುವಂತಹ ಒಂದು ಪಾದಯಾತ್ರೆ? ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕಂತೇಳಿ ಒತ್ತಾಯಿಸಿ ಮತ್ತು ಇದೇ ಆಗಸ್ಟ್ 12ರಂದು ರಾಯಚೂರಿಗೇನು ಎಐಸಿಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ. ಆ ರಾಹುಲ್ ಗಾಂಧಿ ಅವರ ಮೂಲಕ ಕೇಂದ್ರ ಸರ್ಕಾರ ಒತ್ತಾಯ ಮಾಡಬೇಕಂತೇಳಿ ಸಿಂಧನೂರಿನಿಂದ ರಾಯಚೂರು ತನಕ ಅಂದ್ರೆ ಸುಮಾರು 100 ಕಿಲೋಮೀಟರ್ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ಬಾದರ್ಲಿ ಅವರ ನೇತೃತ್ವದಲ್ಲಿ ಆಗಸ್ಟ್ 8ರಿಂದ ಈ ಪಾದಯಾತ್ರೆ ಆರಂಭವಾಗಿದೆ. ಈ ಕಳೆದ 4 ದಿವಸಗಳಿಂದ ಪಾದಯಾತ್ರೆ ನಿರಂತರವಾಗಿ ಪ್ರತಿ ದಿವಸ 20 ಕಿಲೋಮೀಟರ್ ಅಂತೆ ಸಾಗ್ತಾ ಇದೆ. ಗುರುವಾರ ರಾತ್ರಿ ಮಾನ್ವಿ ತಾಲೂಕಿನ ಕಲ್ಲೂರು ಗ್ರಾಮಕ್ಕೆ ಬಂದು ಇಲ್ಲಿ ವಾಸ್ತವ್ಯ ಮಾಡಿದೆ. ಇಲ್ಲಿ ಶ್ರೀರಾಮ ಮಂದಿರ ಅಂತ ಏನಿದೆ ಆ ಮಂದಿರದಲ್ಲಿ ವಾಸ್ತವ್ಯ ಮಾಡಿದೆ. ಇವತ್ತು ಈ ಮಂದಿರದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಆರಂಭ ಆಗ್ತದೆ. ಇಲ್ಲಿಂದ ಸಾಗಿದ ಪಾದಯಾತ್ರೆ ರಾಯಚೂರು ತಾಲೂಕಿನ 7 ಮೈಲ್ ಕ್ರಾಸ್ ಅಂತೇಳಿ ಏನಿದೆ ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಇವತ್ತು ರಾತ್ರಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಈ ಕಲ್ಲೂರಿನಿಂದ ಏನು ಈ ಪಾದಯಾತ್ರೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತದೆ. ಈಗಾಗಲೇ ಎಲ್ಲ ಸಿದ್ಧತೆ ನಡೀತಾ ಇದೆ. ಆಮೇಲೆ ಇಲ್ಲಿ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ನೀವು ನೋಡ್ತಾ ಇರಬಹುದು ಇಲ್ಲೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಈಗಾಗಲೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ಬಾದರ್ಲಿ ಅವರಿಗೆ ವೇಟ್ ಮಾಡ್ತಾ ಇದ್ದಾರೆ. ಅವ್ರು ಬಂದ ತಕ್ಷಣ ಇಲ್ಲಿ ಪಾದಯಾತ್ರೆ ಪ್ರಾರಂಭ ಮಾಡಬೇಕಂತ ಹೇಳಿದ್ದಾರೆ. ಕಳೆದ 4 ದಿವಸಗಳಿಂದ ಇಲ್ಲಿ ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸುತ್ತಿದ್ದಾರೆ. ಅವರು ಈ ಪಾದಯಾತ್ರೆ ಬಗ್ಗೆ ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಸರ್, ಕಳೆದ 4 ದಿವಸಗಳಿಂದ ನೀವು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ರೆ ಯಾವ ರೀತಿ ಜನರ ಪ್ರತಿಕ್ರಿಯೆ ಇದೆ ಮತ್ತು ಈ ಪಾದಯಾತ್ರೆ ಬಗ್ಗೆ ಏನ್ ಹೇಳ್ತೀರಿ? ಸರ್, ಇದು ಪಾದಯಾತ್ರೆ ಒಂದು ದೇಶದಲ್ಲಿಯೇ ಒಂದು ರೈತರ ಸಾಲ ರಾಷ್ಟ್ರೀಕೃತ ಬ್ಯಾಂಕ್ದಲ್ಲಿ ಮಾಡಲಿಕ್ಕೆ ಎಲ್ಲರೂ ಇದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಆಗಿ ಯುವಕರು, ರೈತರು ಮಾತ್ರ ಇದಕ್ಕೆ ಬಹಳ ಒಳ್ಳೆಯ ಸ್ಪಂದನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಹಿಳೆಯರು ನಮ್ಮ ಜೊತೆ ಇರ್ತಾರೆ, ಎಲ್ಲ ಬಡ ಸಾಮಾನ್ಯರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಈಗಾಗಲೇ ನಾವು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು 50 ರೂಪಾಯಿ ಸಾಲವನ್ನು ಮನ್ನಾ ಮಾಡಿದ್ದಾರೆ. 50,000 ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ. ಅದಕ್ಕೋಸ್ಕರ ಇವರು ಹೇಳಿದ್ರು ಮೊದಲೇ ರಾಷ್ಟ್ರೀಕೃತ ಬಿಜೆಪಿದವರು ಹೇಳಿದ್ರು, ಮೊದಲು ನೀವು ನಿಮ್ಮ ಬ್ಯಾಂಕ್ನಲ್ಲಿ ರಾಜ್ಯದ ಬ್ಯಾಂಕ್ಗಳಲ್ಲಿ ಮೊದಲು ಸಾಲ ಮನ್ನಾ ಮಾಡಿ, ನಾನು ಆಮೇಲೆ ರಾಷ್ಟ್ರೀಕೃತ ಬ್ಯಾಂಕ್ದಲ್ಲ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ. ನಾವು ಈಗಾಗಲೇ ಸಾಲ ಮನ್ನಾ ಮಾಡಿ 2 ತಿಂಗಳು ಕಳೆದು ಹೋಗಿದೆ, ಆದರೂ ಇವರು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಸಿಂಧನೂರಿನಿಂದ ಬಸನಗೌಡ ಬಾದರಳ್ಳಿ ಅವರ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಸಿಂಧನೂರಿನಿಂದ ರಾಯಚೂರುವರೆಗೆ ಇವತ್ತು 4ನೇ ದಿವಸ ಪಾದಯಾತ್ರೆ ಒಳ್ಳೆ ರೀತಿ ನಡೀತಾ ಇದೆ. ಇನ್ನೂ ಇಷ್ಟೇ ಅಲ್ಲದೆ ಮತ್ತೆ ದೇಶದಲ್ಲಿ ಯುವ ಕಾಂಗ್ರೆಸ್ ಅವರು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾಲ ಮನ್ನಾ ಮಾಡಿದ ಸಲುವಾಗಿ ನಾವು ಹೋರಾಟ ಮಾಡ್ರೆ ಮುಂದುವರಿಸಬೇಕು. ಈಗ ತಾವು ಎಷ್ಟು ದಿವಸದಿಂದ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಿ? ನಾವು ಸಿಂಧನೂರಿನಿಂದ ರಾಯಚೂರುವರೆಗೂ ಏನು 100 ಕಿಲೋಮೀಟರ್ ಪಾದಯಾತ್ರೆಯನ್ನು ಕೈಗೊಂಡಿದ್ದೇವೆ. 1 ಲಕ್ಷ ಹೆಜ್ಜೆ ಹಾಕುವ ಮುಖಾಂತರ ನಾವು ರೈತರ ಪರವಾಗಿ ನಿಂತಿದ್ದೇವೆ. ರೈತರ ಮಕ್ಕಳಾಗಿ ನಾವು ನಮ್ಮ ಆದ್ಯ ಕರ್ತವ್ಯ. ಹಿಂದೆ ಯುಪಿಎ ಸರ್ಕಾರ ರೈತರ 75,000 ಕೋಟಿ ಸಾಲ ಮನ್ನಾ ಮಾಡ್ತು.
ತದನಂತರ ಬಂದ ಮೋದಿ ಸರ್ಕಾರ ರೈತರ ಕಿಸಾನ್ ಮೇಲೆ ಜಾಸ್ತಿ ಅತ್ಯಾಚಾರ ಆಗಾಯಿತು. ಇವಾಗ ಅಚ್ಚೇ ದಿನ ಬರಲಿದೆ, ಅಚ್ಚೇ ದಿನ ಸರ್ಕಾರ ಬರಲಿದೆ, ರೈತರ ಪರವಾಗಿ ಸರ್ಕಾರ ಬರಲಿದೆ ಅಂತ ಹೇಳಿದ್ರು. ಇವತ್ತು ಯಾವುದೇ ರೀತಿಯ ರೈತರ ಪರವಾಗಿ ಸಾಲ ಮನ್ನಾ ಮಾಡೋದಾಗ್ಲಿ ಅಥವಾ ರೈತರ ಪರವಾಗಿ ಕಾಳಜಿ ಇರಲಿ, ಏನೋ ಒಂದಷ್ಟು ಅವ್ರ ಬಗ್ಗೆ ಒಂದು ಪ್ರೀತಿ ವಿಶ್ವ ಇದೇ ಇಲ್ಲ ಅವ್ರಿಗೆ, ಮೋದಿ ಅವ್ರಿಗೆ. ದಯವಿಟ್ಟು ನಾವು ಈ ಪಾದಯಾತ್ರೆ ಮುಖಾಂತರ ಈ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯದ ರಾಷ್ಟ್ರದ ರೈತರ ಸಾಲ ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿದೆ ಅದನ್ನು ಕೂಡಲೇ ಮನ್ನಾ ಮಾಡಬೇಕು. ಇಲ್ಲದೆ ಹೋದ್ರೆ ನಾವು ರಾಷ್ಟ್ರ ವ್ಯಾಪ್ತಿ ಯುವ ಕಾಂಗ್ರೆಸ್ ವತಿಯಿಂದ ಹೋರಾಟ ಮಾಡ್ತೇವೆ. ಇದು ಪಾದಯಾತ್ರೆ ಅಂತಿಮವಲ್ಲ, ಇನ್ನು ಮುಂದೆ ಸಹ ನಾವು ಯುವ ಕಾಂಗ್ರೆಸ್ ನಾವು ನಮ್ಮ ಸಂಘಟನೆ ಇದೆ, ರಾಷ್ಟ್ರ ವ್ಯಾಪ್ತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಸುದ್ದಿ ಟಿವಿ ಮುಖಾಂತರ ನಾನು ಈ ದೇಶಕ್ಕೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ದಾರೆ, ಅವರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ನಾಳೆ ಆಗಮಿಸ್ತಿದ್ದಾರೆ, ಅವರ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಾದಯಾತ್ರೆ ಕಲ್ಲೂರಿನಿಂದ ಆರಂಭವಾಗಿ ಇವತ್ತು ರಾತ್ರಿ 7 ಮೈಲ್ ಕ್ರಾಸ್ ಹತ್ರ ವಾಸ್ತವ್ಯ ಮಾಡಲಿದೆ. ನಾಳೆ 7 ಮೈಲ್ ಕ್ರಾಸ್ನಿಂದ ಆರಂಭಿಸಿ ರಾಯಚೂರಿಗೆ ತಲುಪಲಿದೆ. ಶಾಲಿನಿ. ಧನ್ಯವಾದ ಭೀಮರಾಯ್ ನಿಮ್ಮೆಲ್ಲ ಮಾಹಿತಿಗಾಗಿ.